ಭಟ್ಕಳ ಆಡಳಿತ ಸೌಧದ ಸಭಾಂಗಣದಲ್ಲಿ ಸಹಾಯಕ ಆಯುಕ್ತೆ ಕಾವ್ಯರಾಣಿ ಅವರ ಅಧ್ಯಕ್ಷತೆಯಲ್ಲಿ ತಾಲೂಕು ಆಡಳಿತ, ಪೊಲೀಸ್ ಅಧಿಕಾರಿಗಳು ಮತ್ತು ಸರ್ವಧರ್ಮದ ಮುಖಂಡರನ್ನು ಒಳಗೊಂಡು ಶಾಂತಿ ಸಭೆಯನ್ನು ನಡೆಸಲಾಯಿತು. ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಶಾಂತಿ ಸಭೆ ನಡೆಸಲು ವಿಳಂಬವಾಗಿದೆ, ಆದರೂ ಕೂಡ ಈ ಸಭೆ ಅತ್ಯಂತ ಪ್ರಮುಖವಾದದ್ದು. 30ನೇ ತಾರೀಕಿನಂದು ನಡೆಯುವ ಯುಗಾದಿ, ಮುಸ್ಲಿಂ ಸಮುದಾಯದ ರಂಜಾನ್ ಹಬ್ಬಗಳು ಒಂದೇ ಸಮಯದಲ್ಲಿ ಬಂದಿರುವುದರಿಂದ, ಹಾಗೆಯೇ ಪ್ರಸಿದ್ಧ ಶ್ರೀ ಚನ್ನಪಟ್ಟಣ ಹನುಮಂತ ದೇವರ ಬ್ರಹ್ಮರಥೋತ್ಸವ ಏಪ್ರಿಲ್ 6ರಂದು ವಿಜೃಂಭಣೆಯಿಂದ ನಡೆಯಲಿದ್ದು, ರಥ ಸಾಗುವಾಗ ಯಾವುದೇ ರೀತಿಯಲ್ಲಿ ತೊಂದರೆ ಆಗದಂತೆ ಮತ್ತು ಹಬ್ಬಗಳು ನಡೆಯುವ ವೇಳೆ ಪುರಸಭೆಯಿಂದ ಸ್ವಚ್ಛತೆಗೆ, ವಿದ್ಯುತ್ ಹಾಗೂ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದ್ದು, ಯಾವುದೇ ಅಹಿತಕರ ಘಟನೆಗಳು ಸಂಭವಿಸದಂತೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಅನುಸರಿಸುವಂತೆ ತಾಲೂಕು ಆಡಳಿತದಿಂದ ಎಚ್ಚರ ವಹಿಸಲಾಗಿದೆ. ಸರ್ವಧರ್ಮದವರು ಸಹಕರಿಸುವಂತೆ ತಿಳಿಸಿದರು. ಭಟ್ಕಳ ಡಿವೈಎಸ್ಪಿ ಮಹೇಶ್ MK ಮಾತನಾಡಿ, ರಂಜಾನ್, ಯುಗಾದಿ ಮತ್ತು ರಥೋತ್ಸವದಂದು ನಡೆಯುವ ಮೆರವಣಿಗೆ ಯಾವುದೇ ಘೋಷಣೆಗಳನ್ನು ಕೂಗದೆ ಶಾಂತಿಯುತವಾಗಿ ನಡೆಸುವಂತೆ ಮತ್ತು ವಾಹನ ನಿಲುಗಡೆಗೆ ಸ್ಥಳದ ಅಭಾವವಿದ್ದು ಮುಖ್ಯ ರಸ್ತೆಯಿಂದ 100 ಮೀಟರ್ ಅಂತರದಲ್ಲಿ ವಾಹನಗಳನ್ನು ನಿಲುಗಡೆಗೊಳಿಸುವಂತೆ ಸಹಕಾರ ನೀಡುವಂತೆ ಮನವಿ ಮಾಡಿದರು. ಸಭೆಯಲ್ಲಿ ಹಿಂದೂ ಹಾಗೂ ಮುಸ್ಲಿಂ ಮುಖಂಡರು ಹಬ್ಬಗಳ ಆಚರಣೆಯ ಪದ್ಧತಿಗಳು, ಆಚಾರ ವಿಚಾರಗಳು, ಸಂಸ್ಕೃತಿಗಳ ಬಗ್ಗೆ ತಿಳಿಸಿದರು. ಪುರಸಭಾ ಅಧ್ಯಕ್ಷ ಅಲ್ತಾಫ್ ಕರೂರಿ, ತಂಜೀಮ್ ಅಧ್ಯಕ್ಷ ಇನಾಯತುಲ್ಲಾ ಶಾಬಂದ್ರಿ, ನಾಮಧಾರಿ ಅಧ್ಯಕ್ಷ ಅರುಣ್ ನಾಯ್ಕ್, ಚನ್ನಪಟ್ಟಣ ದೇವಸ್ಥಾನದ ಕಮಿಟಿ ಅಧ್ಯಕ್ಷ ಶ್ರೀಧರ್ ಮೊಗೇರ್, MR ನಾಯ್ಕ್, ಶ್ರೀಧರ್ ನಾಯ್ಕ್, ವೆಂಕಟೇಶ್ ನಾಯ್ಕ್, ಸರ್ವಧರ್ಮದ ಮುಖಂಡರು ಈ ಸಭೆಯಲ್ಲಿ ಉಪಸ್ಥಿತರಿದ್ದರು. ವರದಿ ಅನು ಹೊನ್ನಾವರ. ಸಂಜೆ 4 ಗಂಟೆ ನಂತರ ನಡೆಯುತ್ತೆ. ನಂತರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ 3, 4, 5, 6 ಈ 3 ದಿನ 4, 5, 6 ದಿನ ಚನ್ನಪಟ್ಟಣ ದೇವಸ್ಥಾನದ ದೊಡ್ಡ ರಥೋತ್ಸವ ಕೂಡ ಇದೆ. ರಥೋತ್ಸವಕ್ಕೆ ನಾವು ಪೊಲೀಸ್ ಇಲಾಖೆಯಿಂದ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ. ಅದಕ್ಕೆ ಎಲ್ಲ ಸಮುದಾಯದ ಜನರು ಕೂಡ ನಮಗೆ ಸಹಕಾರ ಕೊಡಬೇಕು. ಚನ್ನಪಟ್ಟಣ ದೇವಸ್ಥಾನದ ರಥೋತ್ಸವದ ಲಾಸ್ಟ್ ಇಯರಲ್ಲಿ ಒಂದು ಲಾಕ್ ಕಟ್ಟಾಗಿ ಒಂದು ಬೀಚ್ ಹಬ್ಬದಿಂದ ಮುಂದೆ ಸ್ವಲ್ಪ ಅಡೆತಡೆಯಾಗಿತ್ತು. ಒಂದು ಅರ್ಧ ಗಂಟೆ ಲಾಕ್ ರಿಪೇರಿಯಾಗದೆ ಸಮಸ್ಯೆ ಆಗಿತ್ತು. ನಂತರ ಜನರು ಸೇರಿ ರಿಪೇರಿ ಮಾಡಿ ಮುಂದುವರಿಸಿದ್ರು. ಈ ವರ್ಷ ಆ ರೀತಿ ಆಗದ ರೀತಿಯಲ್ಲಿ PWD AWL ಒಂದು ಫಿಟ್ನೆಸ್ ಸರ್ಟಿಫಿಕೇಟ್ನ ತೆಗೆದುಕೊಡಬೇಕಾಗುತ್ತೆ.